Hello everyone, welcome to GBO College video lecture series. In this video, I am going to discuss the controlling. In the previous video, I am already discussed the meaning definition controlling process. So in this video, I am going to discuss what are the requirement of effective control system. What are the requirements of effective control system? So discuss one by one. The following are the essential requirements of a good control system. So the first one is focus on objectives. ಉದ್ದೇಶಗಳ ಕಡೆಗೆ ನಾವು ಗಮನ ಹರಿಸಬೇಕು ಅಂತ ಅಂದರೆ the control system should be always focus on objectives. Okay, so it should aim that to achieve the objectives. ಒಂದು ವ್ಯವಹಾರ ಸಂಸ್ಥೆ ಅಂತ ಬಂದ ತಕ್ಷಣ ಒಂದು ಎಫೆಕ್ಟಿವ್ ಕಂಟ್ರೋಲ್ ಅಂದರೆ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ನಿಯಂತ್ರಣ ಹೊಂದಬೇಕು ಅಂತಂದರೆ ನಮ್ಮ ಉದ್ದೇಶಗಳು, ನಮ್ಮ ಒಂದು ವ್ಯವಹಾರ ಸಂಸ್ಥೆಯ ಉದ್ದೇಶಗಳು ಯಾವ್ಯಾವು ಅನ್ನೋದ್ರ ಕಡೆಗೆ ಗಮನ ಹರಿಸಬೇಕು, ಫೋಕಸ್ ಮಾಡಬೇಕು ಅಂತ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಸೆಕೆಂಡ್ ಒನ್, ದಟ್ ಈಸ್ ಸುಟೇಬಿಲಿಟಿ. ಎಸ್, ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಸುಟೇಬಲ್ ಟು ದ ನೀಡ್ಸ್ ಆಫ್ ದ ಆರ್ಗನೈಜೇಷನ್. ಒಂದು ವ್ಯವಹಾರ ಸಂಸ್ಥೆಗೆ ಏನು ಅವಶ್ಯಕತೆ ಇದೆ, ಸೊ ಅದ್ರ ಮೇಲೆ ನಿಯಂತ್ರಣವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಪ್ರಾಂಪ್ಟ್ನೆಸ್. ವಾಟ್ ಈಸ್ ದ ಪ್ರಾಂಪ್ಟ್ನೆಸ್? ಪ್ರಾಮಾಣಿಕತೆ ಅಂತಂದರೆ ಏನು ಅಂತ ನೋಡೋದಾದರೆ ಇದು ಒಂದು ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ನಿಯಂತ್ರಣಕ್ಕೆ ಒಂದು ರಿಕ್ವೈರ್ಮೆಂಟ್ ಅಂತಂದರೆ ಪ್ರಾಂಪ್ಟ್ನೆಸ್ ಅಂತ ಹೇಳಿ. ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಪ್ರಾಂಪ್ಟ್. ಎಸ್, ದಟ್ ಈಸ್ ಇಟ್ ಶುಡ್ ಬಿ ಫೈಂಡ್ ಔಟ್ ದ ಡಿವಿಯೇಷನ್ ಕ್ವಿಕ್ಲಿ. ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಏನಾಗಿದೆ ಅನ್ನೋದನ್ನು ಬೇಗ ನಾವು ಕ್ವಿಕ್ಕಾಗಿ ಫೈಂಡ್ ಔಟ್ ಮಾಡಿದ್ವಿ ಅಂತಂದರೆ, ಸೊ ದಿಸ್ ವಿಲ್ ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಟು ಕರೆಕ್ಟ್ ದ ಡಿವಿಯೇಷನ್ ಕ್ವಿಕ್ಲಿ. ಹೌದಾ? ಸೊ ತಪ್ಪು ಏನಾಗಿದೆ ಅನ್ನೋದನ್ನು ನಾವು ಪ್ರಾಂಪ್ಟಾಗಿ ಕರೆಕ್ಟಾಗಿ ಫೈಂಡ್ ಔಟ್ ಬೇಗ ಮಾಡಿದ್ವಿ ಅಂತಂದರೆ, ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ನಾವು ಬೇಗನೆ ಕೊಡ್ಬೋದು ಅಂತ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್, ದಟ್ ಈಸ್ ಫ್ಲೆಕ್ಸಿಬಿಲಿಟಿ. ಅಂದರೆ ನಮನೀಯತೆ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಚೇಂಜಸ್. ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಫ್ಲೆಕ್ಸಿಬಲ್. It should be changed according to the changes in the plans, situations, environment, whatever it may be. Okay, so a rigid control system will always fail. Hence, the flexibility is necessary. Howda? So according to the plans, situations, environment, it may be a change. Okay, so without ಏನಾಗ್ತಾ ಹೋಗುತ್ತೆ ಅಂದರೆ ರಿಜಿಡ್ ಅಂದರೆ ಕಠಿಣವಾಗಿರ್ತಕ್ಕಂಥ ನಿಯಂತ್ರಣದ ಪದ್ಧತಿ ಏನು ಮಾಡುತ್ತೆ ಅಂತಂದರೆ, ಸೊ ಅಲ್ಲಿ ಫೇಲ್ ಅಂದರೆ ಆ ಒಂದು ಕೆಲಸ ಕಾರ್ಯಗಳು ಫೇಲ್ ಆಗುವಂತೆ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಕಂಟ್ರೋಲ್ ಸಿಸ್ಟಮ್ ಇಟ್ ಶುಡ್ ಬಿ ನೆಸಸರಿ. ಅಂದರೆ ಸೊ ಅಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ನೆಸಸರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಫಾರ್ವರ್ಡ್ ಲುಕಿಂಗ್. ಸೊ ಫಾರ್ವರ್ಡ್ ಲುಕಿಂಗ್ ಅಂತ ಹೇಳಿದರೆ ಇಲ್ಲಿ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಫಾರ್ವರ್ಡ್ ಲುಕಿಂಗ್. ಇಟ್ ಶುಡ್ ಬಿ ಫೋರ್ಕಾಸ್ಟ್ ದ ಫ್ಯೂಚರ್ ಡಿವಿಯೇಷನ್ಸ್, ದಟ್ ಇಟ್ ಈಸ್ ಶುಡ್ ಬಿ ಫೈಂಡ್ ಔಟ್ ದ ಡಿವಿಯೇಷನ್ ಬಿಫೋರ್ ಇಟ್ ಹ್ಯಾಪನ್ಸ್. ವೈ? ಬಿಕಾಸ್ ದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಹೌದಾ? ಸೊ ಮುಂದೆ ನಮಗೆ ಒಂದು ಕಷ್ಟ ಆಗಲಿ ಅಥವಾ ಅಲ್ಲೊಂದು ನಷ್ಟ ಆಗಲಿ, ಅಲ್ಲಿ ಏನಾದರೂ ತಪ್ಪುಗಳು ಆಗೋಕ್ಕಿಂತ ಮುಂಚೆನೇ ನಾವು ಆ ತಪ್ಪು ಆಗಬಹುದು ಅನ್ನೋದನ್ನ ಫಾರ್ವರ್ಡ್ ಲುಕಿಂಗ್ ಅಂದರೆ ಮುನ್ನೋಟ ಇತ್ತು ಅಂತಂದರೆ ನಾವು ಅದನ್ನು ಬೇಗ ಸರಿಪಡಿಸ್ಕೊಳ್ಬೋದು ಅಂತ. ಓಕೆ, ದಿಸ್ ಒನ್ ಆಫ್ ದ ರಿಕ್ವೈರ್ಮೆಂಟ್ ಅಂತ ಹೇಳಿ. ಸೊ ನೆಕ್ಸ್ಟ್ ಒನ್, ಎಕನಾಮಿಕಲ್ ಅಂತಂದರೆ ಇಲ್ಲಿ ಇಟ್ ಶುಡ್ ಬಿ ಎಕನಾಮಿಕಲ್ ಅಂತ ಹೇಳಿ. ಅಂದರೆ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಎಕನಾಮಿಕಲ್. ಓಕೆ, ಸೊ ಇದು ಅಷ್ಟೊಂದು ವೆಚ್ಚದಾಯಕವಾಗಿರಬಾರ್ದು ಅಂತ. ದಿಸ್ ಮೀನ್ಸ್ ದ ಕಾಸ್ಟ್ ಆಫ್ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ನಾಟ್ ಬಿ ಮೋರ್ ದೆನ್ ದ ಬೆನಿಫಿಟ್ಸ್ ಕಾಸ್ಟ್. ಎಸ್, ಸೊ ಏನಾಗ್ತಾ ಹೋಗುತ್ತೆ ಇಲ್ಲಿ ಕಾಸ್ಟ್ ಬಂದು ನಾವು ಎಕನಾಮಿಕಲ್ ಇರಬೇಕು ಅಂತ ಅಂದರೆ ನಾವು ನಮಗೆ ಆಗಿರ್ತಕ್ಕಂಥ ವೆಚ್ಚ ಏನಿದೆ, ಸೊ ಕಾಸ್ಟ್ ಏನಿದೆ ಅದಕ್ಕೆ ಮತ್ತು ನಮಗೆ ಆಗಿರ್ತಕ್ಕಂಥ ಬೆನಿಫಿಟ್ಗೆ ಕಂಪೇರ್ ಮಾಡಿದರೆ, ಸೊ ನಮ್ಮ ಬೆನಿಫಿಟ್ ಜಾಸ್ತಿ ಇರಬೇಕೇ ವಿನಃ ಅಲ್ಲಿ ಕಾಸ್ಟೇ ಜಾಸ್ತಿ ಆಯಿತು ಅಂತಂದರೆ, ಸೊ ದಿಸ್ ಇಸ್ ನಾಟ್ ಎಫೆಕ್ಟಿವ್. ಹೌದಾ? ಸೊ ನಾವು ನಮಗೆ ಬರ್ತಕ್ಕಂಥ ಆದಾಯ ನಾವು ಮಾಡ್ತಕ್ಕಂಥ ಖರ್ಚಿಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ಆದಾಯ ಹೆಚ್ಚಿರಬೇಕೇ ವಿನಃ ನಮ್ಮ ಖರ್ಚು ಹೆಚ್ಚಾಗಬಾರ್ದು ಅಂತ. ಓಕೆ, ಸೊ ಇಟ್ ಶುಡ್ ಬಿ ಎಕನಾಮಿಕಲ್. ದೆನ್ ಸಿಂಪ್ಲಿಸಿಟಿ ಅಂತಂದರೆ ಸರಳತೆ. ದ ಕಂಟ್ರೋಲ್ ಸಿಸ್ಟಮ್ ಶುಡ್ ನಾಟ್ ಬಿ ಕಾಂಪ್ಲಿಕೇಟೆಡ್. ಎಸ್, ಇದು ಕಾಂಪ್ಲಿಕೇಟೆಡ್ ಆಗಿರಬಾರ್ದು ಅಂತ. ಅಂದರೆ ಇಟ್ ಶುಡ್ ಬಿ ಈಸಿಲಿ ಆ್ಯಂಡ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಈಸಿ ಆ್ಯಂಡ್ ಸಿಂಪಲ್ ಅಂದರೆ ನಮಗೆ ಸುಲಭವಾಗಿರಬೇಕು ಮತ್ತು ಸರಳವಾಗಿರಬೇಕು, ಅರ್ಥ ಮಾಡ್ಕೊಳ್ಳುವಂತಿರಬೇಕು. ಸೊ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಆ್ಯಂಡ್ ಕಂಪ್ಲೀಟ್ಲಿ.
ಕಂಪ್ಲೀಟ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತೇವೆ, ಕಂಟ್ರೋಲ್ ಸಿಸ್ಟಮ್ ಏನಿರಬೇಕು ಅಂತಂದರೆ ಇಟ್ ಶುಡ್ ಬಿ ಕ್ಲಿಯರ್. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಗಳಿಗೆ ಅವಕಾಶ ಇರಬಾರ್ದು, ಸ್ಪಷ್ಟವಾಗಿರಬೇಕು ಅಂಥೇಳಿ. ಸೊ ಹಾಗೇನೆ ಇದು ಎಲ್ರಿಗೂ ಕೂಡ ಅರ್ಥವಾಗುವಂತಿರಬೇಕು ಮತ್ತು ಪರಿಪೂರ್ಣತೆಯನ್ನು ಹೊಂದಿರಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಒನ್ ಮೋಟಿವೇಟಿಂಗ್ ಅಂದರೆ ಪ್ರೇರಣೆಯನ್ನು ಮಾಡ್ತಕ್ಕಂಥದ್ದಾಗಿರಬೇಕು. ಎಂಪ್ಲಾಯೀಸಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಮೇಲೆ ಆದಷ್ಟು ಪ್ರೆಷರನ್ನು ಕಡಿಮೆ ಮಾಡಿ ಅವ್ರು ಕೆಲಸ ಮಾಡುವಂತೆ ಮೋಟಿವೇಟ್ ಮಾಡಬೇಕೇ ವಿನಃ ಆ ಮೋಟಿವೇಶನ್ ಮಾಡದೆ ಹೋದರೆ, ಅವರಿಗೆ ಪ್ರೆಷರ್ ಆಗ್ತಾ ಹೋದರೆ, ಸೊ ಆಟೋಮೆಟಿಕಲಿ ನಮ್ಮ ಒಂದು ಆರ್ಗನೈಜೇಷನ್ ಏನಾಗ್ತಾ ಹೋಗುತ್ತೆ, ಅಲ್ಲಿ ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹೌದಾ? ಸೊ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಫಾರ್ ದ ಬಿಸ್ನೆಸ್ ಆರ್ಗನೈಜೇಷನ್. ನಾನು ಹೇಳಿದ್ದೀನಿ ಸ್ಟಾಫಿಂಗ್ ಅಂದರೆ ಹ್ಯೂಮನ್ ರಿಸೋರ್ಸ್ ಎಷ್ಟು ಮುಖ್ಯ ಅಂತ ಹೇಳಿ. ಹೌದಾ? ಸೊ ಮಾನವ ಸಂಪನ್ಮೂಲ ಅಂತಂದರೆ ಈ ಥರ ಇರ್ತಕ್ಕಂತಹ ಎಲ್ಲ ಬೇರೆ ಸಂಪನ್ಮೂಲಗಳು ಕೂಡ ವ್ಯರ್ಥ ಆಗುತ್ತೆ. ಸೊ ಆ ಎಲ್ಲ ಸಂಪನ್ಮೂಲಗಳಿಗೆ ಒಂದು ಅರ್ಥ ಸಿಗಬೇಕು ಅಂದರೆ ಮಾನವ ಸಂಪನ್ಮೂಲ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅಂತ. ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯೀಸ್ಗೆ ಮೋಟಿವೇಟ್ ಮಾಡಬೇಕು. ಹೌದಾ? ಸೊ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ನಾಟ್ ಬಿ ಡಿಸ್ಕರೇಜಿಂಗ್ ಟು ದ ಎಂಪ್ಲಾಯೀಸ್. ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗೆ ಯಾವುದೇ ರೀತಿಯಾದಂತಹ ಡಿಸ್ಕರೇಜ್ ಆಗಬಾರ್ದು. ಇಟ್ ಶುಡ್ ಬಿ ಮೋಟಿವೇಟಿಂಗ್ ಟು ದ ಎಂಪ್ಲಾಯೀಸ್ ಅಂಥೇಳಿ. ಸೊ ಎನ್ಕರೇಜ್ ಅಂತಂದರೆ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯೀಸ್ಗೆ ಎನ್ಕರೇಜ್ ಮಾಡಬೇಕೇ ವಿನಃ ನಾಟ್ ಡಿಸ್ಕರೇಜಿಂಗ್ ದ ಎಂಪ್ಲಾಯೀಸ್ ಇನ್ ದ ಆರ್ಗನೈಜೇಷನ್. ಓಕೆ, ನೆಕ್ಸ್ಟ್ 9th one, that is suggestive. ಎಸ್, ಸೊ ಅಲ್ಲಿ ಇರ್ತಕ್ಕಂಥ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಸಜೆಸ್ಟಿವ್ ಆ್ಯಂಡ್ ಇಟ್ ಶುಡ್ ಗಿವ್ ಕಂಪ್ಲೀಟ್ ಅಲ್ಲಿ ಇರ್ತಕ್ಕಂತಹ ಇಟ್ ಶುಡ್ ಬಿ ಗಿವ್ ಕಂಪ್ಲೀಟ್ ಆನ್ಸರ್ಸ್ ಫಾರ್ ದೋಸ್ ಕ್ವೆಶನ್ಸ್. ವಾಟ್ ಆರ್ ದ ಕ್ವೆಶನ್ಸ್, ವಾಟ್ ಈಸ್ ದ ಪ್ರಾಬ್ಲಮ್, ವೆರ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಈಗ ಹೇಳಿದೆ ನಿಮಗೆ, ವಾಟ್ ಈಸ್ ದ ಪ್ರಾಬ್ಲಮ್, ವೆರ್ ಈಸ್ ದ ಪ್ರಾಬ್ಲಮ್, ಹೌ ಟು ಸಾಲ್ವ್ ದ ಪ್ರಾಬ್ಲಮ್, ಸಮಸ್ಯೆ ಏನು, ಸಮಸ್ಯೆ ಎಲ್ಲಿದೆ, ಹೇಗೆ ಅದನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆಗಳಿಗೆ ಸೊ ಅದು ಉತ್ತರ ಕೊಡುವಂತಿರಬೇಕು. ಅಂದರೆ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಸಜೆಸ್ಟಿವ್ ಆ್ಯಂಡ್ ಇಟ್ ಶುಡ್ ಬಿ ಗಿವ್ ದ ಆನ್ಸರ್ ಫಾರ್ ದೀಸ್ ಕ್ವೆಶನ್ಸ್. ವಾಟ್ ಈಸ್ ದ ಪ್ರಾಬ್ಲಮ್, ವೆರ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ಹೌ ಇಟ್ ಈಸ್ ಟು ಬಿ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಈಸ್ ಪ್ರಾಪರ್ standards. The control system should be proper standards. The standards should be very clear. Okay, they should be definite, verifiable, specific and measurable. ಹೌದಾ? ಸೊ ನಾನು ಹೇಳಿದ್ದೀನಿ, ಎಲ್ಲಿ ಕಂಟ್ರೋಲ್ ಪ್ರೋಸೆಸ್ ಹೇಳಬೇಕಾದಾಗ ನಾವು ಏನು ಮಾಡ್ತೀವಿ, ಮೊದಲೇ ಸ್ಟೆಪ್ ಏನದು ಅಲ್ಲಿ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡ್ತಾ ಹೋಗ್ತೀವಿ, ಸೆಟ್ಟಿಂಗ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ. ಸ್ಟ್ಯಾಂಡರ್ಡ್ಸ್ ಅಂತಂದರೆ ನಾವು ಆಗ್ತಕ್ಕಂಥ ಶಿಷ್ಟೆಗಳು ಹೇಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ಮೆಜರಬಲ್, ಇಟ್ ಶುಡ್ ಬಿ ವೆರಿಫೈಯಬಲ್. ಓಕೆ, ಸೊ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್, ಇಟ್ ಶುಡ್ ಬಿ ಡೆಫಿನೇಟ್, ಇಟ್ ಶುಡ್ ಬಿ ಸ್ಪೆಸಿಫಿಕ್, ನಿರ್ದಿಷ್ಟವಾಗಿರಬೇಕು. ಓಕೆ, ಸೊ ಸರಳವಾಗಿರಬೇಕು. ಹಾಗೆಯೇ ಡೆಫಿನೆಟ್ ನಮಗೆ ಅದು ಪಾಸಿಬಲ್, ಸಾಧ್ಯವಾಗುವಂತಿರಬೇಕು. ಹೌದಾ? ಸೊ ನಮ್ಮ ಒಬ್ಬ ಮನುಷ್ಯರಿಗೆ ನಾವು ಒಂದು ದಿನಕ್ಕೆ ಎಷ್ಟು ಸಾಧ್ಯ ಅಂದರೆ 8 hours ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ಟೈಮ್ ಅಲ್ಲಿ ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕಾದಾಗ ನಾವು ಮಾನಿಟ್ರಿ ನೋಡ್ತೀವಿ ಮತ್ತು ಟೈಮ್ ನೋಡ್ತೀವಿ. ಹೌದಾ? ಸೊ ಕ್ವಾಂಟಿಟಿಯನ್ನು ನೋಡ್ತೀವಿ. ಪ್ರಾಡಕ್ಟ್ಸ್ ಅಂತ ಇಷ್ಟು ಪ್ರಾಡಕ್ಟ್ಗಳನ್ನು ಮಾಡಬೇಕು ಅಥವಾ ಇಷ್ಟು ತಾಸು ನೀವು ಕೆಲಸ ಮಾಡಬೇಕು, ಇಷ್ಟು ಅವರ್ಸ್ ನೀವು ವ್ಯವಹಾರ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಹಾಕೋದು. ಸೊ 8 hours ಅಂತ ಹೇಳಿದರೆ ಅದು ಮ್ಯಾಕ್ಸಿಮಮ್ ಆಗುತ್ತೆ. ಬಟ್ ಅಲ್ಲಿ ನೀವು 12 hours, 13 hours, 14 hours ಮಾಡಬೇಕು ಅಂತಂದರೆ ಸೊ ಆ ವ್ಯಕ್ತಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿಗೆ ಅದು ತೊಂದರೆ ತರಬಹುದು ಅಂತ ಹೇಳಿ. ಆ ಕಾರಣಕ್ಕಾಗಿ ಪ್ರಾಪರ್ ಆಗಿ ಸರಿಯಾಗಿರ್ತಕ್ಕಂತಹ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ of effective control system. The organization must follow these requirements while going for effective control in the organization. Okay, so thank you.